ಬಿಸಿಬೇಳೆಬಾತ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲೂ ಮನೇಲೆ ಈಸಿಯಾಗಿ ಮಾಡ್ಕೊಂಡು ಟ್ರೈ ಮಾಡಬಹುದು. ಇವತ್ತಿನ ರೆಸಿಪಿ ವಿಡಿಯೋ ಬಂದು ಬಿಸಿಬೇಳೆಬಾತ್ ಬಗ್ಗೆ ಹೇಗೆ ಮಾಡೋದು ಅಂತ ನೋಡಿದ್ರೆ, ಮೊದಲಿಗೆ ಈ ಅಕ್ಕಿ ಮತ್ತೆ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಹಾಕೊಳ್ಳಿ. ಆಮೇಲೆ ತರಕಾರಿನ ಚೆನ್ನಾಗಿ ವಾಶ್ ಮಾಡಿ ಹಾಕೊಂಡ್ಮೇಲೆ ನೀರು ಸ್ವಲ್ಪ ಹೆಚ್ಚಿಗೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡ್ಮೇಲೆ ಒಂದು ವಿಸಿಲ್ ಕುಕ್ಕರ್ ಪ್ರೆಷರ್ಗೆ ಇಡಬೇಕಾಗತ್ತೆ. ಅದಾದ್ಮೇಲೆ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಬೇಕು. ಕಾದ ಬಾಂಡ್ಲಿಗೆ ಒಂದ್ ಸ್ವಲ್ಪ ಎಣ್ಣೆ ಮತ್ತೆ ತುಪ್ಪ ಹಾಕೊಂಡ್ಮೇಲೆ ಒಗ್ಗರಣೆಗೆ ಸಾಸಿವೆ ಹಾಕೊಳ್ಳಿ. ನಾನಿಲ್ಲಿ ಶೇಂಗಾ ಅಂದ್ರೆ ಕಡಲೆ ಬೀಜನ ಕೂಡ ಬಳಸಿದ್ದೀನಿ. ಈರುಳ್ಳಿ, ಕರಿಬೇವು, ಅದ್ರ ಜೊತೆಗೆ ಬ್ಯಾಡಗೆ ಮೆಣಸಿನಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಆಮೇಲೆ ಕಟ್ ಮಾಡಿರ್ತಕ್ಕಂಥ ಕ್ಯಾಪ್ಸಿಕಮ್ ಪೀಸಸ್ ಮತ್ತೆ ಟೊಮೊಟೊ ಪೀಸಸ್ ಎಲ್ಲ ಆಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಯೂಸ್ ಮಾಡಿದ್ದೀನಿ. ನಾನೊಂದು ಸ್ವಲ್ಪ ಸ್ಪೈಸಿನೆಸ್ ಮತ್ತೆ ಮಸಾಲಾ ಭರಿತವಾಗಿರಲಿ ಅಂತ ಒಂದು ಸ್ವಲ್ಪ ಹೆಚ್ಚಿಗೆ ಬಳಸಿದ್ದೀನಿ. ನೀವು ಕೂಡ ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೆನೆಸಿರ್ತಕ್ಕಂಥ ಹುಣಸೆ ಹಣ್ಣು ಮತ್ತೆ ಬೆಲ್ಲದ ರಸನ ಆಡ್ ಮಾಡಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡ್ರೆ ಈ ಬಿಸಿಬೇಳೆಬಾತ್ನ ಪೇಸ್ಟ್ ರೆಡಿ ಆಗುತ್ತೆ. ಮೊದಲೇ ಬೇಯಿಸ್ಕೊಂಡಿರ್ತಕ್ಕಂಥ ಅಕ್ಕಿ ಮತ್ತೆ ಬೇಳೆಗೆ ಈ ಪೇಸ್ಟ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಘಮ ಘಮ ಅನ್ನೋ ಬಿಸಿಬೇಳೆಬಾತ್ ರೆಡಿ ಆಯಿತು. ಪ್ಲೇಟ್ಗೆ ಹಾಕೊಂಡ್ಮೇಲೆ 1 ಟೇಬಲ್ ಸ್ಪೂನ್ ಆಫ್ ತುಪ್ಪ ಮತ್ತೆ ಖಾರ ಬುಂದಿ ಹಾಕೊಂಡು